ನಾಳೆ ದಸರಾ ಉದ್ಘಾಟನೆ ಹೋರಾಟ ಮಾಡಿದ್ವಿ, ಉದ್ಘಾಟನೆ ಮಾಡಬಾರ್ದು ಅಂತ. ನಾಳೆ ಉದ್ಘಾಟನೆ ಮಾಡ್ತಾರೆ. ಪ್ರಯೋಗಶಾಲೆ ಅಂತ ಹೇಳಿದ್ರೆ ಮುಂದುವರೆದ ಭಾಗವಾಗಿ ಮೊನ್ನೆ ರಾಹುಲ್ ಗಾಂಧಿ ಒಂದು ಮತಕಳ್ಳತನ ಆರೋಪ ಮಾಡಿದ್ರು. ಇದಕ್ಕೆ ಎಸ್ಐಟಿ ರಚನೆ ಮಾಡಿದ್ದಾರೆ. ನೋಡಿ, ಅವರು ಚುನಾವಣಾ ಆಯೋಗವನ್ನ ಅಪವಿತ್ರ ಮಾಡಬೇಕು. ಅವ್ರ ಅಜೆಂಡಾ ಹೇಳಿದ್ನಲ್ಲ, ಒಂದು ಕರ್ನಾಟಕಕ್ಕೆ ಅವರು ಈ ಪ್ರಯೋಗಶಾಲೆಗೆ ಕೊಟ್ಟಿರೋ ಅಜೆಂಡಾಗಳು ಅವ್ರದ್ದು. ಒಂದು ಹಿಂದೂ ಧರ್ಮವನ್ನ ಅಪಮಾನ ಮಾಡಬೇಕು. ಎರಡನೇದು ಚುನಾವಣಾ ಆಯೋಗವನ್ನ ಅಪವಿತ್ರ ಮಾಡಬೇಕು. ಯಾವ್ಯಾವ ತನಿಖಾ ಸಂಸ್ಥೆಗಳಿದೆ ಅದನ್ನ ಮುಚ್ಚಬೇಕು. ಅವರು ಈ ಮೂರು ಅಜೆಂಡಾ ಇಟ್ಕೊಂಡು ಮಾಡಿರುವಂತ ಒಂದು ಟೂಲ್ ಕಿಟ್ ಇದೆ. ಈ ಟೂಲ್ ಕಿಟ್ ಇಟ್ಕೊಂಡು ಸಿದ್ದರಾಮಯ್ಯನವರು ಆ ಹೆಡ್ ಮಾಸ್ಟರ್ ಆಗಿ ಒಂದೊಂದೇ ಆದೇಶಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಹೇಳಿದ್ನಲ್ಲ, ಈಗಾಗಲೇ ಪ್ರಯೋಗಶಾಲೆಯಲ್ಲಿ ಈ ಧರ್ಮವನ್ನ ಹಾಳು ಮಾಡುವಂತ ಪ್ರಯೋಗಶಾಲೆಗೆ ಫಸ್ಟ್ ಹೆಜ್ಜೆನೆ ಬಾನು ಮುಸ್ತಾಕ್. ಆ ಅಮ್ಮನ್ಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿನ ಪೂಜೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರ್ಬೇಕಾ? ದೇವಿ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿ ಜಗಜ್ಜಾಗೃತವಾಗಿ ಹೇಳಿರೋಂತ ಆ ಹೆಣ್ಮಗಳಿಗೆ ನೀವು ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದೀರಾ ಅಂದ್ರೆ, ಒಂದ್ ಕಡೆ ಜಾತಿ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮವನ್ನು ಹೊಡಿತಾ ಇದ್ದೀರಾ, ಇನ್ನೊಂದ್ ಕಡೆ ದಸರಾ ಉದ್ಘಾಟನೆಯನ್ನ ಅಪವಿತ್ರ ಮಾಡ್ತಾ ಇದ್ದೀರಾ, ಇನ್ನೊಂದ್ ಕಡೆ ಧರ್ಮಸ್ಥಳವನ್ನ ಮುಚ್ಚುವಂತ ಹುನ್ನಾರವನ್ನ ಮಾಡ್ತಾ ಇದ್ದೀರಾ. ಇವೆಲ್ಲ ಒಂದಾದ್ಮೇಲೆ ಒಂದು ನಿಮ್ಮ ಟೂಲ್ ಕಿಟ್ ಏನಿದೆ, ಈ ನಕ್ಸಲ್ ಟೂಲ್ ಕಿಟ್, ಅದರ ಆದೇಶ